ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನ್ ನಿಮ್ಮ ಪ್ರೀತಿಯ ಸುಚಿ ರಮೇಶ್. ಬೆಳಗಿನ ತಿಂಡಿಗೆ ಸಿಂಪಲ್ ಆಗಿ ಸಜ್ಜಿಗೆ ಮಾಡ್ಕೊಂಡೆ. ಹಾಗೇನೆ ಕಷಾಯ ಬಂದು ಜೀನಿ ಅವರ ಗ್ಯಾಸ್ಟ್ರಿಕ್ ರಿಲೀಫ್ ಅನ್ನು ನಾನ್ ಮತ್ತೆ ಹಸ್ಬೆಂಡ್ ಅವರು ಕೊಡಿದ್ವಿ. ಈ ಯೂನಿಫಾರ್ಮ್ ಧ್ರುವಿಯ ಸೆಕೆಂಡ್ ಯೂನಿಫಾರ್ಮ್. ಅಂದ್ರೆ ಫಸ್ಟ್ ಯೂನಿಫಾರ್ಮ್ ಬಂದು ಬ್ಲೂ ಒನ್, ಇದು ಗ್ರೀನ್ ಒನ್. ಇದು ಸ್ಟಿಚ್ ಮಾಡಿರೋದು ನನ್ನ ಅಮ್ಮನ ತಂಗಿ, ಅಂದ್ರೆ ನನ್ ಚಿಕ್ಕಮ್ಮ. ಅವಳು ಅವರನ್ನ ಚಿನ್ನನ ಅಂತ ಕರೀತಾಳೆ. ಹಾಗೆ ತುಂಬಾ ಖುಷಿಯಿಂದ ಹಾಕ್ತಾ ಇದ್ದಾಳೆ ಚಿನ್ನನ ಸ್ಟಿಚ್ ಮಾಡಿರೋ ಡ್ರೆಸ್ ಅಂತ. ಸ್ಟಿಚ್ ಮಾಡಿದೀನಿ ಡ್ರೆಸ್. ಗುಬ್ಬಿ ಅಮ್ಮ ಅಮ್ಮ ಪಪ್ಪ ಪಪ್ಪ ದೊಡ್ಡಾಗಿ ತೋಜವಲೆ ವಿಡಿಯೋ. ಮಕ್ಕಳನ್ನು ಬೆಳಿಗ್ಗೆ ರೆಡಿ ಮಾಡುವಾಗ ಒಂದು 4 ಕೈ ಇದ್ರು ಕೂಡ ಸಾಕಾಗಲ್ಲ. ಯಾಕಂದ್ರೆ ರಾತ್ರಿ ಮಲ್ಕೊಳ್ಳೋದೇ ಇಲ್ಲ, 10-11 ಗಂಟೆ ತನಕ ಪಪ್ಪ ಜೊತೆ ಆಟ ಆಡ್ತಾನೆ ಇರ್ತಾರೆ, ಮಲ್ಕೊಳ್ಳೋದಿಲ್ಲ. ಬೆಳಿಗ್ಗೆ ಮಾತ್ರ ಎಷ್ಟು ಎಬ್ಬಿಸಿದ್ರು ಎದ್ದೇಳೋದೇ ಇಲ್ಲ. ಆಮೇಲೆ ಏನಾಗತ್ತೆ, ಅರ್ಜೆಂಟ್ ಆಗಿ ಈ ತರನೇ ಕೆಲಸ ಮಾಡ್ಬೇಕಾಗತ್ತೆ. ಸೋಮವಾರ ಬೇರೆ ಕಲರ್, ಸೋಮವಾರ ಬ್ಲೂ. ನಾಳೆ ನೋಡ ಕೂದಲು ನೋಡು, ಜುಟ್ಟು ಕಟ್ಟಿ ನೋಡು, ಸ್ವಲ್ಪ ತೋರಿಸು. ನಾಳೆ ಕಲರ್ ಡ್ರೆಸ್, ಆ ಕಡೆ ತಿರುಗಿಸು. ವಾ ಸೂಪರ್. ನಾಳೆ ಕಲರ್ ಡ್ರೆಸ್, ನಾಳೆ ಕಲರ್ ಡ್ರೆಸ್ ಮತ್ತೆ ಬ್ಲೂ. ಅಪ್ಪ ಅಪ್ಪ ನಾಳೆ ಕಲರ್ ಡ್ರೆಸ್ ಅಲ್ಲ, ಮತ್ತೆ ಬ್ಲೂ ಆದ್ಮೇಲೆ ಗ್ರೀನ್. ಸಾಟರ್ಡೆಗೆ ಕಲರ್ ಡ್ರೆಸ್, ಮತ್ತೆ ಸಂಡೇಗೆ ರಜೆ, ಮತ್ತೆ ಮಂಡೇಗೆ ಇದು ಬ್ಲೂ ಯೂನಿಫಾರ್ಮ್. ಮಂಡೇಗೆ ಬ್ಲೂ ಯೂನಿಫಾರ್ಮ್, ಟ್ಯೂಸ್ಡೇಗೆ ಗ್ರೀನ್, ಮತ್ತೆ ಕಲರ್ ಡ್ರೆಸ್. ವೆಡ್ನೆಸ್ಡೇಗೆ ಕಲರ್, ಮತ್ತೆ ರಿಪೀಟ್. ಥರ್ಸ್ಡೇಗೆ ಇದು ಯೂನಿಫಾರ್ಮ್, ಫ್ರೈಡೇಗೆ ಗ್ರೀನ್, ಸಾಟರ್ಡೇಗೆ ಕಲರ್ ಅಲ್ವಾ? ತೋರಿಸು ನೋಡ, ತೋರಿಸು ಹಿಂದ್ಗಡೆ ತೋರಿಸು. ಅಲ್ಲಿ ಎಷ್ಟು ಲೇಟ್ ಆದ್ರೂ ಕೂಡ ನೀವು ಬಿಡಲ್ಲ. ಬಾಯ್ ಬಾಯ್ ಬಾಯ್. ರಾಮ್ ರಾಮ್. ನನ್ನ ಮಗ ಕೂಡ ಎದ್ದ. ರಾಮ್ ರಾಮ್. ಜೈ ಶ್ರೀರಾಮ್. ಚೆನ್ನಾಗಿ ಕಲಿ. ರಾಮ್ ರಾಮ್. ಮೂಲೆ ಪಂಡರತ ಮುನ್ನಟೆ ಪಂಡರತ ಈರು ಬೇಗ ಬ್ರಷ್ ಮಲ್ತು ಪಿದಾಡ್ಲೆ ಈರಾಗ ವಿಟಮಿನ್ ಡ್ರಾಪ್ಸ್ ಪಾಡ್ರಂಡಿ ಅಂಗನವಾಡಿಗೆ. ಬೊಕ್ಕ ನಮ್ಮ ದೇವಸ್ಥಾನ ಪೋಯ್ ಅವೇ. ಧ್ರುವಿಯನ್ನು ಡೈಲಿ ಬೆಳಿಗ್ಗೆ ಎದ್ರೆ ಬಿಟ್ಬಿಡ್ತಾರೆ ಸ್ಕೂಲ್ಗೆ. ಅವರು ಹೊರಟ ತಕ್ಷಣ ನನ್ ಮಗಂದು ಅಳು ಸ್ಟಾರ್ಟ್ ಆಗ್ಬಿಡುತ್ತೆ. ಏನ್ ಮಾಡೋದು, ಅವನನ್ನ ಸಮಾಧಾನ ಮಾಡುವಷ್ಟರಲ್ಲಿ ಅವನ ಅಪ್ಪ ಹಿಂತಿರುಗಿ ಬಂದಿರ್ತಾರೆ. ಇದನ್ನು ನಾನೇ ಮಾಡಿರುವಂತದ್ದು. ಅಂದ್ರೆ ರೌಂಡ್ ಆಗಿರೋದು ಟೈರ್, ಅದಕ್ಕೆ ಗೋಣಿ ಚೀಲದ ರೋಪ್ ಕಟ್ಟಿಟ್ಟು ಮಾಡಿರುವಂತದ್ದು. ಹಾಗೇನೆ ಹ್ಯಾಂಗರ್, ಒಂದು ಪಾಪ್ಕಾರ್ನ್ ಇದ್ದು ಡಬ್ಬ ಎಲ್ಲ ಇತ್ತು, ಅದ್ರಲ್ಲಿ ಮಾಡಿರುವಂತದ್ದು. ಧ್ರುವಿಗಾನಗ ಇನ್ನು ಎಲ್ಲಿಗೆ? ದೇವಸ್ಥಾನಕ್ಕೆ ಹೋಗ್ತಿದೆಯಾ? ಯಾವ ದೇವಸ್ಥಾನಕ್ಕೆ? ಅಮ್ಮನ ದೇವಸ್ಥಾನಕ್ಕ? ಕಟೀಲಮ್ಮನ ಇಲ್ಲ, ಮಾರಿಗುಡಿಗೆ. ಅಮ್ಮನ ದೇವಸ್ಥಾನಕ್ಕೆ. ಆಯ್ತಾ?
ನಮ್ಗೆ ಬೇಜಾರಾದಾಗ ಅಥವಾ ಖುಷಿ ಆದಾಗ ನಾವು ಮೊದಲು ನೆನ್ಸ್ಕೊಳ್ಳೋದು ದೇವ್ರನ್ನ. ಹಾಗೇನೆ ರೀಸೆಂಟ್ ಆಗಿ ಫ್ಯಾಮಿಲಿಯಲ್ಲಿ ಆಗಿರೋ ಕೆಲವೊಂದು ಘಟನೆಯಿಂದ ತುಂಬಾ ಬೇಜಾರಾಗಿದ್ದಿತ್ತು. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡೆ. ಹಾಗೇನೆ ನೇಬರ್ ಅವರ ಅಕ್ಕನನ್ನ ಕರೀದೆ ಬರ್ತೀರಾ ಅಂತ, ಅವ್ರು ಕೂಡ ಬಂದಿದ್ರು. ಹಾಗೆ ನಮ್ಮೂರು ಸಚಿರಪೇಟೆ ಅಲ್ಲಿರೋ ಮಹಾಮಾಯಿ ದೇವಸ್ಥಾನಕ್ಕೆ ಅಂತ ಹೋದ್ವಿ. ನನ್ನ ಊರು ಅಂದ್ರೆ ನನ್ನ ಅಮ್ಮನ ಊರು, ನಾನು ಹುಟ್ಟಿ ಬೆಳೆದ ಊರು. ಇಲ್ಲಿ ನನ್ನ ಫ್ರೆಂಡ್ ವಿದ್ಯಾ ಅಂತ ಕ್ಲಾಸ್ಮೇಟ್, ಅವಳು ಕೂಡ ಸಿಕ್ಕಿದ್ಲು, ತುಂಬಾ ಖುಷಿ ಆಯ್ತು. ನಮ್ಮ ಊರಿಗೆ ಹೋದಾಗ ಹಂಗೆ ಅಲ್ವಾ, ಎಲ್ರು ಸಿಗ್ತಾರೆ. ಹಾಗೆ ಅಮ್ಮನ ಜೊತೆನು ಹೇಳಿದ್ದೆ ಬರ್ತೀರಾ ಅಮ್ಮ, ನಾನು ಕೂಡ ಬರ್ತಿದ್ದೀನಿ ದೇವಸ್ಥಾನಕ್ಕೆ ಅಂತ. ಹಾಗೆ ಅವರು ಮತ್ತೆ ನನ್ನ ತಮ್ಮನು ಕೂಡ ಬಂದಿದ್ರು. ನಾವ್ ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕಿತ್ತು, ಹಾಗಾಗಿ ನಿನ್ನೂ ಅವ್ರ ಜೊತೆ ಹೋದ ಅಮ್ಮ, ಮತ್ತೆ ತಮ್ಮನ ಜೊತೆ ಸ್ಕೂಟಿಯಲ್ಲಿ ಹೋದ. ನಾವು ಹಾಗೇನೆ ಒಟ್ಟಿಗೆ ಆಟೋದಲ್ಲಿ ಹೋದ್ವಿ. ಅವನ್ ಜೋಲ್ತಿ ಕಣಮ್ಮ ಸ್ವಲ್ಪ ತಾದಿಡ ನಿನ್ನು ಏರೋ ಶಾಲೆ ಹೋತು ಧ್ರುವಿ ಬನ್ನ ಚೂರಂಡಲ್ಲ ಪೂ ಕೊರ್ಪಿರತ್ತೆ. ನನ್ಗೆ ದೇವರಲ್ಲಿ ಅಮ್ಮ ಅಂದ್ರೆ ತುಂಬಾನೇ ಇಷ್ಟ. ಈ ಮುನ್ಕೂರ ಅಮ್ಮ, ಕಜೆ ಮಾರಿಗುಡಿ ಅಮ್ಮ, ಹಾಗೇನೆ ಕಟೀಲ್ ಅಮ್ಮ, ದೇವ್ರಂದ್ರೆ ತುಂಬಾ ಇಷ್ಟ. ಎಷ್ಟು ಇಷ್ಟ ಅಂದ್ರೆ ಅವರನ್ನ ನೋಡಿ ತುಂಬಾ ಸಮಯ ಆಗಿದ್ರೆ ಮನೆಯಲ್ಲಿದ್ರೆ ಅವರನ್ನ ನೆನೆಸ್ಕೊಂಡು ನನಗೆ ಕಣ್ಣಲ್ಲಿ ನೀರೇ ಬರುತ್ತೆ. ಅಷ್ಟೊಂದು ಇಷ್ಟ ನನ್ಗೆ ಅಮ್ಮ ಅಂದ್ರೆ. ಪ್ರತಿ ಮಂಗಳವಾರ ದರ್ಶನ ಸೇವೆ ಇರುತ್ತೆ, ಹಾಗೇನೆ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ನಾವು ಕೂಡ ದೇವರ ದರ್ಶನವನ್ನು ಮಾಡ್ಬಿಟ್ಟು ಇಲ್ಲಿ ಊಟಕ್ಕಂತ ಬಂದ್ವಿ. ನನ್ಗಂತೂ ಅಮ್ಮ ದೇವರಂದ್ರೆ ತುಂಬಾ ಇಷ್ಟ, ಅದ್ರ ಜೊತೆ ಅಮ್ಮನ್ ಪ್ರಸಾದ ಕೂಡ ಇಷ್ಟನೇ. ಚೆನ್ನಾಗಿ ಊಟ ಮಾಡ್ದೆ, ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅಮ್ಮನ್ ಪ್ರಸಾದ ತಿಂದು. ನಾವು ಈ ಊರಿನವರೇ ಅಲ್ವಾ, ಹಾಗಾಗಿ ದೇವಸ್ಥಾನಕ್ಕೆ ಯಾವಾಗ್ಲೂ ಬರ್ತಾ ಇರ್ತೀವಿ. ಆದ್ರೆ ನನ್ ಜೊತೆ ಬಂದಿರೋ ಅಕ್ಕ ದಿವ್ಯ ಅಕ್ಕ, ನನ್ನ ನೇಬರ್, ಅವ್ರು ಈ ದೇವಸ್ಥಾನಕ್ಕೆ ಬಂದಿರ್ಲಿಲ್ಲ, ಫಸ್ಟ್ ಟೈಮ್ ಬರ್ತಿರೋದು. ಹಾಗಾಗ್ಬಿಟ್ಟು ಅವರಿಗೆ ದೇವಸ್ಥಾನ ಎಲ್ಲಾ ತೋರಿಸ್ತಿದ್ವಿ. ಹಾಗೇನೆ ಇಲ್ಲಿ ದೇವಸ್ಥಾನದ ಒಂದು ಚಿಕ್ಕ ಬಾವಿ ಇದೆ. ಬಾವಿ ಅಂದ್ರೆ ಇವಾಗ 1 ವರ್ಷ ಆಯ್ತು ಬ್ರಹ್ಮಕಲಶ ಆಗಿ. ಬ್ರಹ್ಮಕಲಶ ಆಗೋದಕ್ಕಿಂತ ಮುಂಚೆ ಒಂದ್ ಚಿಕ್ಕ ಬಾವಿ ಇತ್ತು, ಪುಟಾಣಿ ಬಾವಿ ಇತ್ತು. ಅಂದ್ರೆ ಈ ಬಾವಿಯಲ್ಲಿ ಆಳ ಕೂಡ ಇಲ್ಲ, ಸ್ವಲ್ಪನೇ ಆಳ ಇದ್ದಿದ್ದು, ನೆಲ ಕಾಣ್ತಿತ್ತು, ಸ್ವಲ್ಪ ಆಳ. ನಾವು ವರ್ಷ ಪೂರ್ತಿ ನೋಡಿದ್ರು ಅದ್ರಲ್ಲಿ ನೀರು ಹಾಗೆ ಇರುತ್ತೆ. ಯಾವ ಏಪ್ರಿಲ್ ಮೇ ಅಲ್ಲಿ, ಈ ವರ್ಷ ಅಂತ ಏಪ್ರಿಲ್ ಮೇ ಅಲ್ಲಿ ಮಳೆ ಇತ್ತು ಬಿಡಿ, ಬಿಸಿಲು ಇರುವಾಗ್ಲೂ ಕೂಡ ಏಪ್ರಿಲ್ ಮೇ ಅಲ್ಲಿ ಹೋದ್ರು ಕೂಡ ಅಲ್ಲಿ ನೀರು ಆವಿಯಾಗೋದೇ ಇಲ್ಲ. ಅಷ್ಟೊಂದು ದೇವರ ಕಾರ್ಣಿಕ ಇದೆ. ಸಂಜೆಗೆ ಅಡಿಗೆ ಆಗ್ಬೇಕಿತ್ತು, ಅದಕ್ಕೋಸ್ಕರ ನಮ್ಮ ಮನೆ ಹತ್ರ ಈ ತಗತೆ ಸೊಪ್ಪು ಅಂದ್ರೆ ಧ್ವಜಂಕ್ ಚೆನ್ನಾಗಿ ಬೆಳೆದಿತ್ತು, ಅದಕ್ಕೆ ಅದನ್ನ ತೆಗಿತಿದ್ದೀನಿ. ಈ ಧ್ವಜಂಕ್ ಜೊತೆ ಹಲಸಿನ ಹಣ್ಣದ್ದು ಬೀಜ ಹಾಕಿ ಸುಕ್ಕ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ. ನಾವು ದೇವಸ್ಥಾನದಿಂದ ವಾಪಸ್ ಬರುವಾಗ ಪೇಟೆಯಲ್ಲಿ ಬಸ್ಸಲ್ಲಿ ಕುಳಿತ್ವಿ. ಅದಕ್ಕಿಂತ ಮುಂಚೆ ಅಮ್ಮ ಕೇಳಿದ್ರು ನಿನ್ನೂ ಮನೆಗ್ ಬರ್ತೀಯಾ ಅಂತ. ಆವಾಗ ಬರಲ್ಲ ಅಂತ. ನಂತರ ಅವರು ಅವರಷ್ಟಕ್ಕೆ ಅವ್ರ ಮನೆಗೆ ಹೋದ್ರು. ನಾವು ಕೂಡ ಇಲ್ಲಿ ಬಸ್ ಮೂವ್ ಆಗೋಯ್ತು. ಸ್ವಲ್ಪ ಬಸ್ ಮೂವ್ ಆಗಿದ್ದಷ್ಟೇ ನಿನ್ನೂ ಹಠ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ದೊಡ್ಡ ಜೊತೆ ಹೋಗ್ತೀನಿ ಅಂದ್ರೆ ಅಜ್ಜಿ ಜೊತೆ ಮನೆಗೆ ಹೋಗ್ತೀನಿ, ಅಲ್ಲಿ ಪುಸ್ತರಾಲಿಗೆ ಹೋಗ್ತೀನಿ ಅಂತ. ಬಟ್ ಏನ್ ಮಾಡೋದು, ಬಸ್ ಮೂವ್ ಆಗಿ ಹೋಗಿದೆ, ಅವರು ಕೂಡ ಹೊರಟೋಗಿದ್ದಾರೆ. ಬೇಡ, ಇಲ್ಲ ಅವ್ರು ಹೊರಟೋಗಿ ಆಯ್ತು, ಬಸ್ ಕೂಡ ಹೋಗ್ತಾ ಇದೆ, ಬೇಡ ಅಂತ ಹೇಳ್ದೆ. ಇಲ್ಲಮ್ಮ, ಅದು ದೊಡ್ಡ ಮಾಮನ್ಗೆ ಫೋನ್ ಮಾಡು, ಅವ್ರು ಬರ್ಲಿ ಅಂತ ಹೋಗ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನು ತಮ್ಮನ್ಗೆ ಫೋನ್ ಮಾಡಿ ಹೇಳ್ದೆ, ನಿನ್ನು ಅಳ್ತಾ ಇದ್ದಾನೆ, ಅವ್ನಿಗೆ ಸ್ವಲ್ಪ ಸಮಾಧಾನ ಮಾಡಂತ, ಬರ್ತಾನೆ ಅಂತಿದ್ದಾನೆ ಅಂತ. ಅದಕ್ಕೆ ಅವನು ಹೇಳ್ದ, ಇಲ್ಲ ನೀವು ಬಸ್ ಹೋಗ್ತಾನೆ ಇರ್ಲಿ ಪರವಾಗಿಲ್ಲ, ನಾನು ವಾಪಸ್ ಬರ್ತೀನಿ, ಕರ್ಕೊಂಡ್ ಬರ್ತೀನಿ ಅಂತ. ಎಷ್ಟು ಅಂದ್ರೆ ಒಂದು 3-4 ಕಿಲೋಮೀಟರ್ ನಾವು ಮುಂದೆ ಬಂದಿದ್ದೇವೆ. ಅವನ್ ಪಾಪ ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದಾನೆ. ಬಂದು ಕಂಡಕ್ಟರ್ ಕೂಡ ಪರಿಚಯದವ್ರೆ. ನಂತರ ಅವರಿಗೆ ಕಾಣಿಸಿದ ನನ್ನ ತಮ್ಮ ಸ್ಕೂಟಿಲಿ ಬರೋದು. ನಂತರ ಬಸ್ ಅನ್ನ ನಿಲ್ಲಿಸ್ಬಿಟ್ಟು ನೀನ್ ಅದನ್ನ ತಮ್ಮನ ಜೊತೆ ಕೊಟ್ಬಿಟ್ರು. ನಂತರ ಅವನು ಅಜ್ಜಿ ಮನೆಗೆ ಹೋಗಿದ್ದಾನೆ. ನಿನ್ನೂ ಹಠ ಮಾಡ್ತಿದ್ದಾನೆ, ಅಳ್ತಾ ಇದ್ದಾನೆ, ಅಲ್ಲಿಗೆ ಹೋಗ್ತೀನಂತ. ಆ ಫ್ಲೋ ಅಲ್ಲಿ ಗೊತ್ತಾಗಿಲ್ಲ ನನ್ಗೆ, ಕೊಟ್ಬಿಟ್ಟೆ ತಮ್ಮನ್ ಜೊತೆ. ಆದ್ರೆ ಬಸ್ ಮೂವ್ ಆದಾಗ ನನ್ ಕೈ ಎಲ್ಲ ಖಾಲಿ ಅನಿಸ್ಬಿಟ್ಟಿದೆ. ಏನೋ ನನ್ ಕೈಯಿಂದ ಮಿಸ್ ಆಯ್ತಲ್ವಾ, ಏನು ಆ ತರ, ಏನೋ ಈ ಪರ್ಸ್ ಅಥವಾ ಏನೋ ಒಂದು ವಸ್ತು ಕಳ್ದ ಹಾಕ್ತೀವಿ ನೋಡಿ, ಆ ತರ ಅನಿಸ್ಬಿಡುತ್ತೆ. ಏನೋ ನನ್ ಕೈ ಖಾಲಿ ಇದೆ ಅಲ್ವಾ ಅಂತ.
ಇವಾಗ ಅವನು ಅಂಗನವಾಡಿಗೆ ಹೋಗ್ತಾ ಇದ್ದಾನಲ್ವಾ, ಅವನ ಅಂಗನವಾಡಿಗೆ ಹೋದ್ರೆ ನಂಗೆ ಪೇಟೆಗೆ ಏನಾದ್ರು ಹೋಗ್ಲಿಕ್ಕಿದ್ರೆ ಆವಾಗ ಕೂಡ ನನ್ಗೆ ಹಾಗೆ ಅನ್ಸೋದು, ಏನು ನನ್ನಿಂದ ನನ್ನ ಕೈಯಲ್ಲಿ ಇಲ್ಲ, ಮಿಸ್ ಆಗೋಯ್ತು ಆ ತರ ಅನ್ಸೋದು. ಅಂದ್ರೆ ಜಾಸ್ತಿಯಾಗಿ ಅವನು ನನ್ ಜೊತೆ ಯಾವಾಗ್ಲೂ ಎತ್ಕೊಂಡು ಹೋಗ್ತಾನೆ ಇರ್ತೀನಲ್ವಾ, ಹಾಗಾಗಿ ಬಿಟ್ಟು ಈ ತರ ಅನ್ಸುತ್ತೆ. ತಂದೆಗೆ ವಂದನೆ ಮೈ ಮುರಿದುಡಿದು ನನ್ನನ್ನು ಸಲುಹಿ ಸಲುಹಿದ ಬೆಳೆಸಿದ ಬೆಳೆಸಿದ ತಂದೆಗೆ ಕೆಲೆ ನನ್ನನ್ನು ಸಲುಹಿ ಬೆಳೆಸಿದ ತಂದೆಗೆ ವಂದನೆ. ತಂದೆ ಬಂಡೇರ ತಂದೆ ಪಂಡ ಪಪ್ಪ ಬಂಡೇರ. ಪೊಪ್ಪು ಪಂಡ ಇಲ್ಲಿ ತಗಟೆ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡ್ಬಿಟ್ಟು, ಅಂದ್ರೆ ಹುಳ ಎಲ್ಲ ಇರುತ್ತಲ್ವಾ ಅದನ್ನು ಚೆನ್ನಾಗಿ ನೋಡ್ಬಿಟ್ಟು, ನಂತರ ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹುಡಿ ಹಾಕಿ ತೊಳೆದಿಟ್ಟಿದ್ದೀನಿ. ಒಂದು 7 ರಿಂದ 8 ಕೆಸುವಿನ ಎಲೆ ಕೂಡ ತಗೊಂಡಿದ್ದೀನಿ. ಇದಕ್ಕೆ ನುಗ್ಗೆ ಸೊಪ್ಪು ಇದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಬಟ್ ನಮ್ಮಲ್ಲಿ ನುಗ್ಗೆ ಸೊಪ್ಪು ಇದ್ದಿರ್ಲಿಲ್ಲ, ಅದಕ್ಕೋಸ್ಕರ ಈ ಕೆಸುವಿನ ಎಲೆ ಮತ್ತು ತಗಟೆ ಸೊಪ್ಪನ್ನು ಹಾಗೇನೆ ಈ ಹಲಸಿನ ಹಣ್ಣು ಬೀಜ ಹಾಕಿ ಸುಕ್ಕ ಮಾಡ್ತಿದ್ದೀನಿ. ಇಲ್ಲಿ ಹಸ್ಬೆಂಡ್ ಕೂಡ ಬಂದ್ರು, ಅವ್ರ ಪಾಪ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಅಂದ್ರೆ ಈ ಹಲಸಿನ ಹಣ್ಣದ್ ಬೀಜ ಸ್ವಲ್ಪ ಅವರು ಕೂಡ ಕಟ್ ಮಾಡಿ ಕೊಡ್ತಿದ್ದಾರೆ. ಇದಕ್ ಸ್ವಲ್ಪ ಪೇಶನ್ಸ್ ಬೇಕಾಗುತ್ತೆ, ಯಾಕಂದ್ರೆ ಸಣ್ಣ ಸಣ್ಣ ಕಟ್ ಮಾಡ್ಬೇಕು. ಅಂದ್ರೆ ಫಸ್ಟ್ 2 ಕಟ್ ಮಾಡಿ ಅದ್ರ ಸಿಪ್ಪೆ ತೆಗಿಬೇಕು, ಆನಂತರ ಸಣ್ಣ ಸಣ್ಣ ಕಟ್ ಮಾಡ್ಬೇಕು. ಸ್ವಲ್ಪ ಕೆಲ್ಸ ಜಾಸ್ತಿ ಆಗುತ್ತೆ, ಅದಕ್ಕೆ ಅವ್ರು ಕೂಡ ಬಂದ್ರು, ಪಾಪ ಹೆಲ್ಪ್ ಮಾಡ್ತಾ ಇದ್ರು. ಈ ಅಡಿಗೆ ಮನೆ ಕೇವಲ ಹೆಣ್ಮಕ್ಳಿಗೆ ಮಾತ್ರ ಸೀಮಿತವಾಗಿರದೆ, ಗಂಡ್ ಮಕ್ಳು ಕೂಡ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ಕೂಡ ಹೆಣ್ಮಕ್ಳಿಗೆ, ಅಮ್ಮಂದರಿಗೆ, ಹೆಂಡತಿಗೆ ಎಷ್ಟು ಖುಷಿ ಆಗತ್ತಲ್ವಾ. ನನ್ಗೆ ಅಮ್ಮನ ಮನೇಲಿ ಕೂಡ ಹಾಗೆ, ನಾನ್ ಏನಾದ್ರು ಅಡಿಗೆ ಮಾಡ್ಲಿಕ್ಕೆ ಹೋದ್ರೆ ಅಣ್ಣ ಅಥವಾ ತಮ್ಮ ಬಂದು ಅವರು ಕೂಡ ಹೆಲ್ಪ್ ಮಾಡ್ತಾ ಇರ್ತಾರೆ. ಅಂದ್ರೆ ನಮ್ಗೆ ಕೆಲ್ಸ ಕಷ್ಟ ಅಂತ ಅಲ್ಲ, ನಮ್ ಜೊತೆ ಯಾರಾದ್ರೂ ಒಂದು ಮಾತಾಡ್ಕೊಂಡು ಆತರ ಯಾರಾದ್ರೂ ಒಂದು ಇದ್ರೆ ನಮ್ ಕೂಡ ಒಂದು ಟೈಮ್ ಪಾಸ್ ಆಗುತ್ತೆ, ಖುಷಿ ಆಗುತ್ತೆ ಕೆಲ್ಸ ಮಾಡೋಕೆ ಅಂತ. ನಾವು ಮೊದ್ಲಿಗೆ ಒಂದು ಈರುಳ್ಳಿ ಹಾಗೇನೆ ಹಲಸಿನ ಹಣ್ಣಿನ ಬೀಜನ ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಿಸ್ಕೋಬೇಕು. ನಾವು ಬೇಯ್ಲಿಕ್ಕೆ ಇಡುವಾಗ ಉಪ್ಪನ್ನ ಹಾಕ್ಬಾರ್ದು. ಕುಕ್ಕರ್ ಅಲ್ಲಾದ್ರೆ ಉಪ್ಪು ಹಾಗೆ ಬೀಜ ಒಟ್ಟಿಗೆ ಕೂಡ ಹಾಕ್ಬಿಟ್ಟು ಬೇಯಿಸ್ಕೋಬಹುದು. ಬಟ್ ಇವಾಗ ಮಾತ್ರ ನಾವು ಉಪ್ಪು ಫಸ್ಟ್ ಗೆ ಹಾಕ್ಬಾರ್ದು. ಈ ಹಲಸಿನ ಹಣ್ಣಿನ ಬೀಜ ಅರ್ಧ ಬೆಂದ ನಂತರ ನಾವು ಉಪ್ಪು ಮತ್ತೆ ಈ ಹುಣಸೆ ಹಣ್ಣಿನ ನೀರು ಸ್ವಲ್ಪ ಆಡ್ ಮಾಡ್ಕೋಬೇಕಾಗುತ್ತೆ. ನಾವು ಖಾಲಿ ತಗಟೆ ಸೊಪ್ಪು ಹಾಗೇನೆ ನುಗ್ಗೆ ಸೊಪ್ಪು ಹಾಕಿ ಪಲ್ಯ ಮಾಡೋದಿದ್ರೆ, ಸುಕ್ಕ ಮಾಡೋದಿದ್ರೆ ನಾವು ಹುಣಸೆ ಹಣ್ಣಿನ ನೀರ್ ಹಾಕ್ಬೇಕಂತೇನಿಲ್ಲ. ಬಟ್ ನಾವಿಲ್ಲಿ ಕೆಸುವಿನ ಎಲೆ ಹಾಕ್ತಿವಲ್ಲ, ಕೆಸುವಿನ ಎಲೆಗೆ ನಾವು ಸ್ವಲ್ಪ ಹುಳಿ ನೀರು ಹಾಕ್ಲೇಬೇಕಾಗುತ್ತೆ, ಯಾಕಂದ್ರೆ ಅದು ಸ್ವಲ್ಪ ಬಾಯಿ ತುರುಕಿ ಬರುತ್ತೆ, ಹಾಗಾಗ್ಬಿಟ್ಟು. ನಾವ್ ಈ ಕೆಸುವಿನ ಎಲೆನ ಸ್ವಲ್ಪ ರೋಲ್ ತರ ಮಾಡಿ, ಈ ಬೀಡಿ ಕಟ್ತಾರೆ ನೋಡಿ ಆ ತರ ಮಾಡ್ಬಿಟ್ಟು ರೌಂಡ್ ಮಾಡಿ ಹಾಕಿದ್ರಾಯ್ತು, ಒಟ್ಟಿಗೆ ಬೇಯುತ್ತೆ ಬಿಡಿ.
ಈ ಹಲಸಿನ ಹಣ್ಣಿನ ಬೀಜ ಅರ್ಧ ಬೇಯುವಾಗ ನಾವು ಉಪ್ಪು ಹಾಗೇನೆ ಹುಣಸೆ ಹಣ್ಣಿನ ನೀರು ಹಾಕ್ಬೇಕು. ಇಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೇನೆ ಮನೆಯಲ್ಲಿ ಮಾಡಿಟ್ಟಿರೋ ಮಸಾಲ ಹುಡಿ ಇರುತ್ತೆ. ನಾನು ಸುಕ್ಕ ಮಸಾಲ ಹುಡಿ ಇತ್ತು ಅದನ್ನೇ ಒಂದೂವರೆ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಅದನ್ನ ಹಾಕಿ ನಾವು ಚಿಕನ್ ಸುಕ್ಕಕ್ಕೆ ಹೇಗೆ ಗ್ರೈಂಡ್ ಮಾಡ್ತೀವಿ ಸ್ವಲ್ಪ ಗ್ರೈಂಡ್ ಮಾಡ್ತೀವಿ ನೋಡಿ, ಆ ತರನೇ ಗ್ರೈಂಡ್ ಮಾಡಿದ್ರೆ ಈ ಮಸಾಲ ರೆಡಿ ಆಗ್ಬಿಡುತ್ತೆ. ಆ ಕಡೆಯಿಂದ ಧ್ರುವಿಯದ್ದು ಒಂದು ಹಲ್ಲು ಕೂಡ ಹೋಯ್ತು. ನಾನು ಈ ಸುಕ್ಕನ ಒಗ್ಗರಣೆ ಹಾಕದೆ ಮಾಡ್ತಿದ್ದೀನಿ, ಸ್ವಲ್ಪ ಕೂಡ ಎಣ್ಣೆ ಯೂಸ್ ಮಾಡಿಲ್ಲ, ಪ್ಲೇನ್ ಆಗಿ ಮಾಡ್ತಿದ್ದೀನಿ. ಒಗ್ಗರಣೆ ಬೇಕಾದ್ರೂ ಹಾಕ್ಬಿಟ್ಟು ಕೂಡ ಮಾಡಬಹುದು, ಚೆನ್ನಾಗಿರುತ್ತೆ. ಇಲ್ಲಿ ನಂತರ ಸೊಪ್ಪು ಎಲ್ಲ ಬೆಂದ ನಂತರ ಈ ತೆಂಗಿನಕಾಯಿ ತುರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ರೆ ತುಳುನಾಡ ಸ್ಪೆಷಲ್ ತೊಜಂಕ್ ಸುಕ್ಕ ರೆಡಿ ಆಯ್ತು. ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರ್ಲಿ ಅಂತ ಕೇಳ್ತಾ, ಪ್ಲೀಸ್ ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಲೈಕ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.